ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ BNS ಮೊದಲ IPC ಬಂತು, ಆನಂತರ BNS. IPC ಅಂದ್ರೆ ಭಾರತ ದಂಡ ಸಮಿತಿ. ನೆಕ್ಸ್ಟ್ ಬರೋದು ಅದನ್ನು ಹೊಸ ಅಪ್ಡೇಟ್ ಮಾಡ್ಯಾರ, ಏನಪ್ಪ ಅಂದ್ರೆ BNS ಅಂತ ಅಪ್ಡೇಟ್ ಮಾಡ್ಯಾರ. BNS ಅಂದ್ರೆ ಏನು? ಭಾರತೀಯ ನ್ಯಾಯ ಸಮಿತಿ 2023. ಇದೇನಪ್ಪ ಭಾರತೀಯ ನ್ಯಾಯ ಸಮಿತಿ ಅಂದ್ರೆ ಭಾರತೀಯರಿಗೆ ನ್ಯಾಯವನ್ನು ಒದಗಿಸುವ ಸಮಿತಿ ಏನೈತಲ್ಲ ಅದು ಭಾರತೀಯ ನ್ಯಾಯ ಸಮಿತಿ. ಇದ್ರೊಳಗೆ ಸೆಕ್ಷನ್ 1 ಅದ್ರೊಳಗೆ ಪ್ರಮುಖ 3 ವಿಷಯಗಳಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಹೆಸರು ಏನಪ್ಪ ಅಂದ್ರೆ ಭಾರತೀಯ ನ್ಯಾಯ ಸಮಿತಿ ಅಂತ ಕರೀತಾರೆ. ಇದ್ರ ವ್ಯಾಪ್ತಿ ಅಂದ್ರಪ್ಪ ಇಡೀ ಭಾರತಕ್ಕೆ ಅನ್ವಯಿಸ್ತೈತಿ. ಜಮ್ಮು ಮತ್ತು ಕಾಶ್ಮೀರ ಅದು ಸೇರಿ ಕೂಡ ಇದು ಅನ್ವಯವಾಗ್ತೈತೆ. ಇದು ಜಾರಿಗೆ ಯಾವಾಗ BNS ಜಾರಿಗೆ ಯಾವಾಗ ಬಂದೈತೆ ಅಂದ್ರೆ ಜುಲೈ 1, 2024 ಜಾರಿಗೆ ಬಂದೈತಿ. ದೃಷ್ಟಾಂತಗಳು ಸ್ಪಷ್ಟವಾಗಿ ಬರುತ್ತಾನೆ. ಒಬ್ಬ ಭಾರತೀಯ ನಾಗರಿಕ ಅಂದ್ರೆ ಒಬ್ಬ ಪ್ರಜೆ ಬೇರೆ ದೇಶದಾಗಿರ್ತಾನೆ, ಬೇರೆ ಸ್ಥಳ ಅಂದ್ರೆ ಬೇರೆ ದೇಶದಾಗ ಕೊಲೆ ಮಾಡಿದ್ರೆ ಅವಂಗ ನಮ್ಮ ಭಾರತೀಯ ಪ್ರಜೆ ಆದ ಕಾರಣವಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಒಂದು ಸಿಕ್ಕರೆ ಅವನ ಆ ಆರೋಪಿಯನ್ನು ವಿಚಾರ ಮಾಡಿ ಅಪರಾಧಿ ಎಂದು ಕಂಡು ಬಂದ್ರೆ ಅವಂಗ ಕಾನೂನು ಪ್ರಕಾರ ಅಂದ್ರೆ BNS ಪ್ರಕಾರ ಪನಿಷ್ಮೆಂಟನ್ನು ಕೊಡಲಾಗುತ್ತದೆ. ಆನಂತರ ಅದ್ರೊಳಗೆ ಸೆಕೆಂಡ್ ಪಾಯಿಂಟ್ ಏನಪ್ಪ, ಭಾರತದ ಒಳಗೆ ಅಪರಾಧ ಅಂದ್ರೆ ಒಬ್ಬ ವ್ಯಕ್ತಿ ಭಾರತ ಒಳಗೆ ಅಪರಾಧ ಮಾಡಿದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಂಗಳೂರಿನಾಗ ಕಳ್ಳತನ ಮಾಡಿದ್ರೆ ಅವನ ಮ್ಯಾಗ BNS ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲೆ ಮಾಡ್ಬೋದಾ. ವಿದೇಶಿಯ ಪ್ರಜೆಯ ಅಪರಾಧ ಅಂದ್ರೆ ನಮ್ಮ ದೇಶದಲ್ಲಿ ಬಂದ ಅಂದ್ರೆ ವಿದೇಶ ಪ್ರವಾಸಿಗನಾಗಿ ಬಂದು ನಮ್ಮ ದೇಶದಾಗ ಯಾವುದೋ ಒಂದು ನಮ್ಮ ಕಾನೂನನ್ನು ಉಲ್ಲಂಘನೆ ಮಾಡಿ ಅಪರಾಧ ಮಾಡಿದ್ರೆ ಅವಂಗ ನಮ್ಮ BNS ಪ್ರಕಾರ ಅಂದ್ರೆ ನಮ್ಮ ಭಾರತೀಯ ನ್ಯಾಯ ಸಮಿತಿಯ ಪ್ರಕಾರ ಕೇಸ್ ಹಾಕಿ ಅವನಿಗೆ ಪನಿಷ್ಮೆಂಟ್ ಕೊಡ್ಬೋದು. ಯಾಕಂದ್ರೆ ನಮ್ಮ ಭಾರತ ದೇಶದಾಗ ಅಪರಾಧ ಮಾಡಿರ್ತಾನೆ. ಮತ್ತು ಕೇಸ್ಲ ಏನಪ್ಪ ಅಂದ್ರೆ BNS ಹೊಸ ಕಾನೂನು ಆದ ಕಾರಣವಾಗಿ ಹೆಚ್ಚು ಕೇಸ್ಲ ಕಂಡು ಬರಲ್ಲ, IPC ಒಳಗೆ ಕಂಡು ಬರ್ತಾವೆ. ಅದು ಒಂದು ಸೆಕ್ಷನ್ 1, 2, 3 ಇವು 3 ಸೆಕ್ಷನ್ BNS ಸೆಕ್ಷನ್ 1ರಲ್ಲಿ ಸಮವಾಗಿರುತ್ತೆ. ಇಲ್ಲಿ ಪ್ರಮುಖ ಕೇಸ್ಗಳ ಮತ್ತು ತೀರ್ಪುಗಳ ಏನಪ್ಪ ಅಂದ್ರೆ ಕಂಡು ಬರ್ತಾವೆ. ಅದ್ರೊಳಗೆ ಒಂದು ಮಹಾರಾಷ್ಟ್ರ ಒಳಗೆ ಒಂದು ಕೇಸ್ ಆಗತ್ತೆ, ಪ್ರಮುಖ ಕೇಸ್. ಇದ್ರೊಳಗೆ ಏನಪ್ಪ, ಈ ಕೇಸ್ನಾಗ ಏನಪ್ಪ, ಇದು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಒಬ್ಬ ವಿದೇಶಿಯ ಪ್ರಜೆ ಭಾರತದ ಕಾನೂನಿನ ಬಗ್ಗೆ ಅರಿವಿಲ್ಲದೆ ಏನಾರ ತಪ್ಪು ಮಾಡಿ ನಮ್ಮ ಭಾರತ ದೇಶದಾಗ ಏನಾರು ಒಂದು ಕಾನೂನು ಉಲ್ಲಂಘನೆ ಆದ್ರೆ ಅವ್ಗೆ ಪನಿಷ್ಮೆಂಟ್ ಕೊಡ್ತದೆ ಅಂತೇಳಿ ಜಜ್ಮೆಂಟ್ ಕೊಡ್ತೈತಿ. ಆಮೇಲೆ ಸೆಕೆಂಡ್ ಬಾಂಬೆ ರಾಜ್ಯ ಹೋಗುತ್ತೆ. ಬಾಂಬೆ ರಾಜ್ಯ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ವಿದೇಶದಾಗಿದ್ದ ನಮ್ಮ ಭಾರತ ದೇಶದಾಗ ವಂಚನೆ ನಡೆಸಾಕತ್ತಿದ್ರೆ ಅವಂಗೂ ಕೂಡ ನಮ್ಮ BNS ಪ್ರಕಾರ ವಿಚಾರಣೆ ಮಾಡಿ ಅವಂಗೂ ಆ ಕೇಸ್ ಪ್ರಕಾರ ಅವಂಗೂ ಪನಿಷ್ಮೆಂಟ್ ಕೊಡಲಾಗುತ್ತದೆ ಅಂತ ಹೇಳ್ತಾರೆ. ಆನಂತರ ಇದ್ರೊಳಗೆ ಇನ್ನು ಸಾರ್ವಜನಿಕ ಸಂಪರ್ಕ ಇದ್ರೊಳಗೆ ಹೆಸರು ಬದಲಾವಣೆ ಪ್ರಮುಖವಾಗಿ ಅಂದ್ರೆ IPC ಒಳಗೆ ದಂಡ ಸಮಿತಿ ಇತ್ತ, ಇದ್ರೊಳಗೆ BNS ಒಳಗೆ ನ್ಯಾಯ ಸಮಿತಿ. ದಂಡ ಕೊಡೋಕ್ಕಿಂತ ಒಬ್ಬ ವ್ಯಕ್ತಿಗೆ ನಿರಪರಾಧಿಗೆ ಅಪರಾಧಿ ಎನ್ನಬಾರ್ದು ಅಂತೇಳಿ ನ್ಯಾಯವನ್ನು ಕೊಡಬೇಕಂತೇಳಿ ನ್ಯಾಯ ಸಮಿತಿ ಎಂದು ಮಾಡ್ಯಾರ ಅಷ್ಟ. ಆನಂತರ ಡಿಜಿಟಲ್ ಏನಪ್ಪ FIR ಮೂಲಕ ಮತ್ತು ಸಾಕ್ಷಿಗಳನ್ನು ಕಳೆಯಕ್ಕೆ ತಾಂತ್ರಿಕವಾಗಿ BNS ಕೆಲವು ನಿಯಮದ ಪ್ರಕಾರ ಅನ್ವಯವಾಗೈತಿ. ಇದರಲ್ಲಿ ಕೆಲವು ವಿಷಯಗಳು ಏನಾರ ತಪ್ಪು ಕಂಡಿದ್ರೆ ಕ್ಷಮೆ ಇರಲಿ. ಇಷ್ಟೇ, ಧನ್ಯವಾದಗಳು.